ಮತ್ತು ನಾನೇ ಖುದ್ದು ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಖುದ್ದು ಆಹ್ವಾನವನ್ನು ಕೊಟ್ಟಿದ್ದೇನೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲಿಕ್ಕೆ ಬಂದಿದ್ದೇನೆ. ನಾನು ರಾಷ್ಟ್ರಪತಿಗಳ ಜೊತೆಲೇ ಬರಬೇಕಾಗಿತ್ತು. ಆದರೆ ಇವತ್ತಿನ ಕಾಕತಾಳೀಯ ನನ್ನ ಹುಟ್ಟದ ಹಬ್ಬ. ಆ ಹಿನ್ನೆಲೆಯಲ್ಲಿ ನನಗೆ ಆಯ್ಕೆ ಮಾಡಿರ್ತಕ್ಕಂಥ ಬೆಂಗಳೂರಿನಿಂದ ಪ್ರಾರಂಭ ಆದರೆ ಮೈಸೂರಿನವರೆಗೂ ಎಲ್ಲ ಅಭಿಮಾನಿಗಳೇ ಇದ್ದಾರೆ ನಾನು ಬೆಳೆಸಿರ್ತಕ್ಕಂಥ. ಅವರಿಗೆ ನಿರಾಸೆ ಆಗಬಾರ್ದು ಅಂತ ನಿನ್ನೆ ರಾತ್ರಿ ನಾನು ಬಂದು ಇವತ್ತು ಬೆಳಗ್ಗೆ ಬೆಂಗಳೂರಿನಿಂದ ಹೊರಟು ಎಲ್ಲ ಭಾಗದಲ್ಲಿ ಕಾರ್ಯಕರ್ತರನ್ನ ಭೇಟಿ ಮಾಡಿ ಅವರ ಒಂದು ಶುಭ ಹಾರೈಕೆಯನ್ನು ಸ್ವೀಕಾರ ಮಾಡಿದ್ದೆ. ಮತ್ತು ಇವತ್ತು ಮಳವಳ್ಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನಃ ನಾನು ದೆಹಲಿಗೆ ಹೋಗ್ತಾ ಇದ್ದೇನೆ. ಅಂದರೆ ಎರಡು ವಿಷಯ ಹೇಳ್ತೀನಿ ನಿಮಗೆ. ಈ ಸರ್ಕಾರದಲ್ಲಿ ನಾನು ಮೊನ್ನೆ ಒಂದು ರಿಪೋರ್ಟ್ ನೋಡ್ತಾ ಇದ್ದೆ. 2800 ರೈತರ ಆತ್ಮಹತ್ಯೆ ಈ ಸರ್ಕಾರ ಬಂದ ನಂತರ ಆಗಿರ್ತಕ್ಕಂಥದ್ದು. ಇದರ ಬಗ್ಗೆ ಸರ್ಕಾರವೂ ಚಿಂತನೆ ಮಾಡಿಲ್ಲ. ಆ ರೈತರ ಬಗ್ಗೆ ಯಾರೋ ಕಾಳಜಿ ಹೊಂದಿಲ್ಲದೆ ಇರತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಒಂದು ಸರ್ವೆ ರಿಪೋರ್ಟ್ ನೋಡಿದ್ದೇನೆ. ನಂತರ ಈ ಸರ್ಕಾರ ಹೇಳಿತು ಬಂದಂಥ ಸಂದರ್ಭದಲ್ಲಿ ಈ ಬಾರಿ 32 ಲಕ್ಷ ರೈತರಿಗೆ 24,000 ಕೋಟಿ ಹಣ ಕೊಡ್ತೀವಿ ರೈತನ ಒಂದು ಕೃಷಿ ಚಟುವಟಿಕೆಗೆ ಅಂತ ಹೇಳಿದ್ರು. ಈ ನವಂಬರ್ ತಿಂಗಳಿನವರೆಗೆ ಸುಮಾರು 12,000 ಕೋಟಿ ರೂಪಾಯಿಗಳನ್ನು 14-18 ಲಕ್ಷ ಜನಕ್ಕೂ ಇಲ್ಲ 24 ಲಕ್ಷ ಇರೋದು ಹಿಂದೆ ಏನಿತ್ತು ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡಿದ್ದಾರೆ. ಇದು ಈ ಸರ್ಕಾರ ಎಲ್ಲೆಲ್ಲಿ ವೈಫಲ್ಯತೆಗಳಿದೆ, ಜೊತೆಗೆ ಭ್ರಷ್ಟ ವ್ಯವಸ್ಥೆ ಅಂತಕ್ಕಂಥದ್ರ ಬಗ್ಗೆ ನನಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ನಾನು 20ನೇ ತಾರೀಕು ಮೇಲೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ, ಸುದೀರ್ಘವಾಗಿ ಆಗಿ ಮಾತಾಡ್ತೀನಿ. ದಯವಿಟ್ಟು ಕ್ಷಮಿಸಬೇಕು ನನಗೆ, ಏಕೆಂದರೆ ಭಾಳ ವಿಷಯಗಳಿದೆ ಮಾತಾಡಲಿಕ್ಕೆ. ನಾನು 20ನೇ ತಾರೀಕು ನಂತರ ಬರ್ತೀನಿ. ನಿಮ್ಮೆಲ್ಲರ ಜೊತೆಯಲ್ಲಿ ನಾನು ಕೆಲವು ಭಾವನೆ ಹಂಚ್ಕೊತೀನಿ.